ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಅನುದಾನದ ಕದನಕ್ಕೆ ಕಾಂಗ್ರೆಸ್ ಕಹಳೆ ಮೊಳಗಿಸಿದೆ. ನಾಳೆ ದೆಹಲಿಯ ಬೀದಿಯಲ್ಲಿ ಅನ್ಯಾಯದ ವಿರುದ್ಧ ಕೂಗು ಕೇಳಲಿದ್ದು ಈಗಾಗಲೇ ಇಡೀ ಕೈಪಡೆ ರಾಜಧಾನಿಗೆ ಲಗ್ಗೆ ಹಾಕಿದೆ. ಉಪಮುಖ್ಯಮಂತ್ರಿ ಡಿಕೆಶಿ ಖುದ್ದು ವ್ಯವಸ್ಥೆಗಳನ್ನು ನಿಭಾಯಿಸ್ತಾ ಇದ್ದಾರೆ. ಬೆಳಗ್ಗೆ 11ಕ್ಕೆ ರಾಜ್ಯದ ಬೆವರಿನ ಪಾಲಿಗಾಗಿ ಪ್ರೊಟೆಸ್ಟ್ ನಡೆಯೋದಕ್ಕಿದೆ. ಮಲತಾಯಿ ಧೋರಣೆ ತಾಳ್ತಾ ಇರೋ ದೆಹಲಿ ದೊರೆಗಳ ವಿರುದ್ಧ ನಾಳೆ ಠೇಂಕಾರ ಮೊಳಗಲಿದೆ. ಕರ್ನಾಟಕದ ಅಸ್ಮಿತೆಯ ದಾಳ ಉರುಳಿಸಿದ ಸಿಎಂ ಎಲ್ಲ ಸಂಸದರಿಗೂ ಪತ್ರ ಬರೆದಿದ್ದಾರೆ. ಇತ್ತ ನೆರೆಯ ಕೇರಳ ಕೂಡ ಕರ್ನಾಟಕದ ಹಾದಿಯನ್ನೇ ತುಳಿದಿದ್ದು ತಮಿಳುನಾಡಿನ ಬೆಂಬಲವನ್ನ ಕೋರಿದೆ. ಅದು ಅನುದಾನದ ಕಥೆಯಾದ್ರೆ ರಾಜ್ಯದಲ್ಲಿ ಬರಗಾಲ ಮರಣ ಮೃದಂಗ ಬಾರಿಸ್ತಾ ಇದೆ. 9 ತಿಂಗಳ ಅವಧಿಯಲ್ಲಿ 601 ಮಂದಿ ರೈತರು ಸಾವಿನ ಹಾದಿ ತುಳಿದಿದ್ದಾರೆ. ಇತ್ತ ಕೇಂದ್ರ ಸರ್ಕಾರ ಭಾರತ್ ಅಕ್ಕಿ ಬ್ರ್ಯಾಂಡ್ ಅನ್ನು ರಿಲೀಸ್ ಮಾಡಿದೆ. ಕೇವಲ 29 ರೂಪಾಯಿಗೆ ಈ ಅಕ್ಕಿ ಸಿಗತ್ತೆ. ಇದಕ್ಕಾಗಿ ಹೊಸ ತಾಣಗಳ ಸೃಷ್ಟಿಯಾಗಿದೆ. ನಮಾಜ್ಗಾಗಿ ಶಾಲಾ ವೇಳಾಪಟ್ಟಿ ಚೇಂಜ್ ಆಗಿದೆ ಅಂತ ಚಕ್ರವರ್ತಿ ಸೂಲಿಬೆಲೆ ಕಡ್ಡಿಗೇರಿದ್ದಾರೆ. ಜಾಲತಾಣದಲ್ಲಿ ಹಾಕಿದ ಪೋಸ್ಟ್ಗೆ ಅವನೊಬ್ಬ ತಲೆಹರಟೆ ಅಂತ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಇನ್ನು ಸರ್ವ ಶಿಕ್ಷಣ ಅಭಿಯಾನಕ್ಕೂ ಕೂಡ ಕೇಂದ್ರದ ಅನುದಾನ ತಾರತಮ್ಯ ಆಗ್ತಿದೆ ಅಂತವರು ಟೀಕಿಸಿದ್ದಾರೆ. ಕೃಷ್ಣಾ ನದಿಯಲ್ಲಿ ಮೂರ್ತಿ ರೂಪದಲ್ಲಿ ವಿಷ್ಣು ಪ್ರತ್ಯಕ್ಷನಾಗಿದ್ದಾನೆ. ಹಳೆಯ ಮೂರ್ತಿಗಳು ಶಿವಲಿಂಗ ಕೂಡ ಸಿಕ್ಕಿದೆ. ರಾಯಚೂರಲ್ಲಿ ಕಾಮಗಾರಿಯ ವೇಳೆ ದಶಾವತಾರದ ವಿಗ್ರಹ ಸಿಕ್ಕಿದೆ. ಇದೇ ದಶಾವತಾರದ ಮೂರ್ತಿಯ ಮೇಲೆ ಕರ್ನಾಟಕ ತೆಲಂಗಾಣ ಪೈಪೋಟಿಗೆ ಬಿದ್ದಿದ್ದು ತಮ್ಮದೇ ಇದು ಅಂತ ವಾದ ಮುಂದಿಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.